ಸರ್ ನಿಜಕ್ಕೂ ನಮಗೆ ಬೆಳಗ್ಗೆ ಒಂದು ಮಾಹಿತಿ ನನ್ನ ಗಮನಕ್ಕೆ ಬರ್ತದೆ. ಆ ಗಮನಕ್ಕೆ ಬಂದಾಗ ಏನಲ್ಲಿ ಹಲ್ಲೆಗೊಳಗಾಗಿರ್ತಾರೆ ಒಂದು ಯಾರೋ ಕ್ಯಾಮ್ರಾಮ್ಯಾನು ಅವ್ರ ನಂಬರ್ ಸಿಗುತ್ತೆ, ನಾನು ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಏನಪ್ಪ ಆಯಿತು, ಯಾಕೆ ಏನಕ್ಕೆ ಗಲಾಟೆ ಆಯಿತು ಅಂತೇಳಿ. ನೀವು ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ವಾ, MLC ಮಾಡ್ಸಿರ ಅಂತೆಲ್ಲ ಕೇಳ್ತೀನಿ. ಎಸ್ ಹೌದು MLC ಮಾಡಿಸಿದ್ವಿ, ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದೀವಿ. ಆದರೂ ಕೂಡ ಕೆಲವು ಪ್ರಭಾವಿ ಅಧಿಕಾರಿಗಳು ಯಾಕೋ ತಡೀತಾ ಇದ್ದಾರೆ ಸರ್, ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಆ ಒಂದು ಮಾತು ಆಘಾತಕಾರಿಗಂತ ವಿಚಾರ ಅದು. ಏನಪ್ಪ ಇದು ಮಾಧ್ಯಮದವ್ರಿಗೇನೆ ಅಲ್ಲೇ ಆಗಿದೆ, ಅವ್ರು ಹೋಗಿ ದೂರು ಕೊಟ್ಟರೆ ಕಂಪ್ಲೇಂಟ್ ತಗೊಂತ ಇಲ್ವಾ, ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾರೋ ಅಧಿಕಾರಿಗಳು ಹೇಳಬೇಕಾ? ಇನ್ನು ಸಾಮಾನ್ಯ ಜನರ ಕತೆ ಹೇಗಾಗಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡ್ತದೆ ಜನರಲ್ಲಿ. ಈ ಇರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇವು ಮೂರೂ ಅಂಗಗಳನ್ನ ಸರಿಪಡಿಸ್ತಕ್ಕಂಥದ್ದು ಮತ್ತು ಸಮಾಜಕ್ಕೆ ಆಗುಹೋಗುಗಳನ್ನ ತಿಳಿಸ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಅಂಗ ಮಾಧ್ಯಮ. ಈ ಒಂದು ಮಾಧ್ಯಮದವ್ರಿಗೇ ಇವರು ಅಲ್ಲೇ ಮಾಡ್ತಾರೆ, ಅವ್ರುಗಳು ಅಲ್ಲೇ ನಡೆದಂಥ ಒಂದು ಪ್ರಕರಣಕ್ಕೆ ದೂರು ಕೊಟ್ಟರೆ ತಗೊಳ್ಳೋದಕ್ಕೆ ವಿಳಂಬ ಆಗ್ತದೆ ಅಂತಕ್ಕಂಥ ನಿಜಕ್ಕೂ ನೋವಿನ ಸಂಗತಿ. ಮತ್ತು ಇನ್ನೊಂದು ಬಾರಿ ಮೈಸೂರಿನಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸಬಾರ್ದು. ಈ ನಡೆದಿರ್ತಕ್ಕಂಥ ಘಟನೆಗೆ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರು ಇವರೆಲ್ಲರೂ ಕೂಡ ತಲೆ ತಗ್ಸುವಂಥ ವಿಚಾರ ಕೂಡ. ಅಲ್ಲ, ಒಬ್ಬ ಸರ್ಕಾರಿ ಅಧಿಕಾರಿ ಗೂಂಡಾಗಿರಿ ಮಾಡ್ತಾರೆ ಅಂದರೆ, ಗೂಂಡಾ ರೀತಿ ವರ್ತನೆ ಮಾಡ್ತಾರೆ ಅಂದರೆ ಎಲ್ಲಿ ಬಂತು ಸಮಾಜ? ಸರ್, ಸರ್ಕಾರಿ ಅಧಿಕಾರಿಗಳು ಗೂಂಡಾ ವರ್ತನೆ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಆದಂಥ ಒಂದಷ್ಟು ಚೀಲಗಳನ್ನ ಇಟ್ಕೊಂಡಿರ್ಬೇಕು ಅಂತ ಕಾಣ್ತದೆ. ಯಾಕಂದರೆ ಆತನ ಮೇಲೆ ನಡೆದಿರ್ತಕ್ಕಂಥ ದೂರುಗಳಾಗಲಿ ಮತ್ತು ಏನೊಂದ ಮೇಲೆ ವಿರುದ್ಧವಾಗಿ ಯಾರೂ ಮಾಡ್ತಾಯಿಲ್ಲ, ಎಲ್ಲ ಅವ್ನು ಮಾಡಿರ್ತಕ್ಕಂಥದ್ದೇ. ಆತನಿಗೆ ಯಾವ ರೀತಿ ಪ್ರಭಾವ ಇದ್ದಾನೆ ಅನ್ನೋದು ಈಗ ತನಿಖೆ ಮಾಡಬೇಕಾಗಿದೆ. ಈ ಒಂದು ಪ್ರಕರಣದಿಂದನೇ ಅದು ಒಂದು ಏನಂತಾರೆ ಮೊದಲನೇ ಅಡಿಪಾಯ ಆಗಲಿ, ಅದನ್ನು ಸೂಕ್ತವಾಗಿ ತನಿಖೆ ಮಾಡಿ ಏನು ಕಂಟಿನ್ಯೂಸ್ 13 ವರ್ಷ 12 ವರ್ಷದಿಂದ ಅಥವಾ ಒಬ್ಬನೇ ಅಧಿಕಾರಿ ಇರಬೇಕು ಅನ್ಕೋತೀನಿ ಅರಮನೆ ಆಡಳಿತ ಮಂಡಳಿಗೆ. ಎಲ್ಲೂ ಕೂಡ ಆ ರೀತಿ ರೂಲ್ಸ್ ಇಲ್ಲ. ಯಾಕೆ ನಿರಂತರವಾಗಿ ಆತನೇ ಯಾಕೆ ಅಧಿಕಾರಿ ಆಗಿದ್ದಾನಲ್ಲಿ ಅಂತಕ್ಕಂಥದ್ದು ಕೂಡ ತನಿಖೆ ಮಾಡಬೇಕು. ಮತ್ತು ಏನು ಈ ಹಿಂದೆ IT ಅವರಿಗೆ ಮತ್ತು ನಮ್ಮ ಹಲವಾರು ಸಂಘಟನೆಕಾರರು ಮತ್ತು ನಮ್ಮ ವಕೀಲ್ ಸಾಬ್ರು ಹೇಳ್ದಂಗೆ ಮಾಹಿತಿ ಆ್ಯಕ್ಟ್ನಲ್ಲಿ ಎಲ್ಲ ಪ್ರತಿಯೊಬ್ಬರು ಈ ಹಿಂದೆ ಕೂಡ ಒಂದು 6 ತಿಂಗಳ ಹಿಂದೆ ನಿಮ್ಮ ಇಂಡಿಯನ್ TV ಅವರು ಕೂಡ ವರದಿ ಮಾಡಿದ್ರಿ ಇದೇ ಒಂದು ಅರಮನೆ ವಿಚಾರವಾಗಿ. ಆಗ್ಲೂ ಕೂಡ ಆತ ಒಬ್ಬ ವರದಿಗಾರರ ಮೇಲೆ ಕೂಡ ಕಂಪ್ಲೇಂಟ್ ಮಾಡಿರ್ತಾರೆ, ಅವ್ರ ಮೇಲೆ ಕೂಡ ಉಲ್ಟಾ ಕೇಸ್ ಮಾಡಿಸಿರ್ತಾರೆ. ಈಗ ಹೋಗಿ ಪ್ರಶ್ನೆ ಮಾಡಿದವ್ರಿಗೆಲ್ಲ ನೀವು ಅಲ್ಲೇ ಮಾಡ್ತೀರಾ, ಅವ್ರ ಮೇಲೆ ಕೇಸ್ ಮಾಡ್ತೀರಾ ಅಂತಂದರೆ ಹಂಗಾರೆ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದಾ? ನೀವು ಭ್ರಷ್ಟಾಚಾರ ಮಾಡ್ಕೊಂಡೇ ಇರ್ಬೋದಾ? ಹಂಗಾರೆ ಯಾರು ಕೇಳಬಾರ್ದು ಇವ್ರನ್ನ. ಇದನ್ನು ಸರ್ಕಾರದವ್ರು ಏನು ಮಾಡ್ತಾಯಿದ್ದಾರೆ, ಜಿಲ್ಲಾಡಳಿತ ಏನು ಮಾಡ್ತಾಯಿದೆ ಅಂತ ಮುಖ್ಯವಾಗಿ ಸರ್ಕಾರಕ್ಕಿಂತ ಹೆಚ್ಚಾಗಿ ಜಿಲ್ಲಾಡಳಿತ ಏನು ಮಾಡ್ತಾಯಿದ್ದಾರೆ, ಜಿಲ್ಲಾಧಿಕಾರಿ ಏನು ಮಾಡ್ತಾಯಿದ್ದಾರೆ, ಇಂಥದ್ದನ್ನೆಲ್ಲ ಯಾರು ಪ್ರಶ್ನೆ ಮಾಡೋರಾಗಾದರೆ? ಪ್ರಶ್ನೆ ಮಾಡೋದಕ್ಕೆ ಹೋದರೆ ಹೊಡಿತಾರೆ, ಹಂಗಾರೆ ಪ್ರಶ್ನೆ ಮಾಡೋರು ಯಾರು ಅಂತಕ್ಕಂಥ ಪ್ರಶ್ನೆ ಕಾಡುತ್ತೆ. ಗೂಂಡಾಗಿರಿ ಮಾಡೋ ನಿಜಕ್ಕೂ ಕೂಡ ಎಲ್ಲ ಖಂಡಿತ ಜಿಲ್ಲಾಡಳಿತ ತಲೆ ತೆಗಿಸ್ಬೇಕು. ಇದಕ್ಕೆ ಇರಲ್ಲ ಸರ್ಕಾರಿ ಅಧಿಕಾರಿಯಾಗಿ ಒಂದು ಗೂಂಡಾ ವರ್ತನೆಗೆ ನೇರ ಹೊಣೆ ಜಿಲ್ಲಾಡಳಿತ. ಸರ್, ಅವ್ರು ಏನು ದೂರು ನೀಡಿದರು, ಆ ಒಂದು ದೂರು ಅನ್ವಯದಡಿ ಆತ ಏನು ಅಲ್ಲೇ ಮಾಡಿದ ಅವ್ರಿಗೆ ಅಟ್ರಾಸಿಟಿ ಭಾರತೀಯ ನ್ಯಾಯ ಸಂಹಿತೆ ಒಂದು ಸೆಕ್ಷನ್ ಅಡಿನಲ್ಲಿ ಅವರಿಗೆ ಒಂದು ಅಟ್ರಾಸಿಟಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಹಿಂದೆ ನಡೆದಂಥ ಯಾವ ಅಟ್ರಾಸಿಟಿ ಕೇಸ್ಗಳು ರಾಜ್ಯದಲ್ಲಿ ಎಷ್ಟಾಗಿದೆಯೋ ಏನೋ ನಮಗೆ ಗೊತ್ತಿಲ್ಲ, ಅದ್ರದ್ದು ಪಟ್ಟಿ ಕೂಡ ಇರ್ತದೆ. ಜೊತೆಗೆ ಈ ಹಿಂದೆ ಆಗಿರೋ ಅಟ್ರಾಸಿಟಿನಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳು ಏನೋ ಆರೋಪಿಗಳನ್ನ ಕೈ ಬಿಡೋವಂಥದ್ದು, ಇಲ್ಲ ಅಂತಂದರೆ ಅವರಿಗೆ ಅಬ್ಸ್ಕ್ಯಾಂಡಿಂಗ್ ಆಗೋವಂಥ ಅವಕಾಶ ಕೊಡೋದು, ಈ ರೀತಿ ಘಟನೆ ಏನಾದ್ರು ಇದರಲ್ಲಿ ನಡೆದ್ರೆ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಮಾಡ್ತೀನಿ. ನಾನು ನಮ್ಮ ಸಂಘಟನೆ ವತಿಯಿಂದ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಮಾಡ್ತೀನಿ. ಆತನ ಈ ಕೂಡಲೇ ಬಂಧಿಸಬೇಕು. ಆತನ ಸಹಚರರು ಯಾರಿದ್ರು ಅಲ್ಲೇ ಮಾಡ್ಬೇಕಾದ್ರೆ ಯಾರ್ಯಾರು ಭಾಗಿಯಾಗಿದ್ರು ಅವರಷ್ಟು ಜನರನ್ನ ಬಂಧಿಸಬೇಕು. ಆತನ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು.